ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸಹ ಇವತ್ತೊಂದು ಹೊಸ ರೆಸಿಪಿ ಸಿಂಪಲ್ ಆ್ಯಂಡ್ ಸೂಪರ್ ಆಗಿರುವಂತಹ ಒಂದು ಪ್ರಾನ್ಸ್ ಪುಂಡಿ ಗಸಿ ಮಾಡೋದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಸಹ ಸಖತ್ ಇಷ್ಟ ಆಗುವಂತಹ ರೆಸಿಪಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರುವ. ಮೊದಲಿಗೆ ನಾನಿಲ್ಲಿ ಪುಂಡಿ ಮಾಡಲಿಕ್ಕೆ ಕುಚ್ಚಿಗೆ ಅಕ್ಕಿಯನ್ನು ಇಡೀ ರಾತ್ರಿ ನೆನೆಸಿ ಇಟ್ಟಿದ್ದೆ. ಎಷ್ಟು ಜಾಸ್ತಿ ನೆನೆಸ್ತೇವೋ ಅಷ್ಟು ಒಳ್ಳೆಯದು, ಯಾಕೆ ಹೇಳಿದರೆ ಕುಚ್ಚಿಗೆ ಅಕ್ಕಿ ಎಲ್ಲ. ಅದಾದ ನಂತರ ಪುಂಡಿ ಮಾಡಲಿಕ್ಕೆ ತೆಂಗಿನಕಾಯಿ ಸ್ವಲ್ಪ ಬೇಕಾಗ್ತದೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಪುಂಡಿಯ ರುಚಿ ಅಂತ ಉಂಟು ಅದು ಜಾಸ್ತಿ ಆಗ್ತದೆ. ಸೊ ಒಂದು ಸಪ್ರೇಟಾಗಿ ಒಂದು ಸ್ವಲ್ಪ ಭಾಗವನ್ನು ನಾನು ಇಟ್ಟಿದ್ದೇನೆ. ಮತ್ತು ಉಳಿದೆಲ್ಲ ತೆಂಗಿನಕಾಯಿಯನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ನಾನು ರುಬ್ಕೊಳ್ತಾ ಇದ್ದೇನೆ. ಸೊ ನನ್ನ ಫೇವ್ರೇಟ್ ತಿಂಡಿ ಪುಂಡಿ, ಕುಚ್ಚಿಗೆ ಹಾಕಿದ ಪುಂಡಿ ಅಂತ ನನಗೆ ಸಖತ್ ಇಷ್ಟ. ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ರುಬ್ಬಬೇಕಾಗ್ತದೆ. ಜಾಸ್ತಿ ಹಾಕಲಿಕ್ಕೆ ಬಾರ್ದು, ಯಾಕೆ ಹೇಳಿದರೆ ನಮಗೆ ಪುಂಡಿ ಕಟ್ಟಬೇಕಲ್ವ. ಸೊ ನೋಡಿ ಇಲ್ಲಿ ಆಗಿದೆ, ಪುಂಡಿ ಕಟ್ಟಲಿಕ್ಕೆ ಆಗ್ತಾ ಉಂಟು. ಸೊ ಮೊದಲಿಗೆ ಪುಂಡಿ ಮಾಡಿಕೊಳ್ಳಿಕ್ಕೆ ನಾನು ಗ್ಯಾಸ್ ಸ್ಟವ್ ಮೇಲೆ ತೊಂದರನ್ನಿಟ್ಟು ಸ್ವಲ್ಪ ನೀರಿಟ್ಟು ಬಿಸಿ ಆಗಲಿಕ್ಕೆ ಬಿಟ್ಟೆ. ಅದಾದ ನಂತರ ಮೇಲೆ ಇದು ಅದರದೊಂದು ಪ್ಲೇಟ್ ಇಟ್ಟು, ಅದಾದ ನಂತರ ಬಾಳೆ ಎಲೆ ಇಟ್ಟು ಅದರ ಮೇಲೆ ಸಣ್ಣದಾಗಿ ಪುಂಡಿ ಮಾಡ್ಕೊಳ್ತಾ ಇದ್ದೇನೆ. ಅಂತ ಹೇಳಿದರೆ ಚಿಕ್ಕದಾಗಿ ಮಾಡಿಕೊಂಡ್ರೆ ಅದು ಗ್ರೇವಿ ಒಟ್ಟಿಗೆ ಒಳ್ಳೆ ಬೆರೀತದೆ. ಸೊ ತುಂಡೆಲ್ಲ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಷ್ಟು ಸಣ್ಣದಾಗ್ತದೆ ಅಷ್ಟು. ಇನ್ನು ಇದಕ್ಕಿಂತ ಸಹ ಚಿಕ್ಕದು ಮಾಡಿದರೆ ಇನ್ನೂ ಸಹ ತುಂಬ ಸಖತ್ತಾಗಿರ್ತದೆ. ಸೊ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಚೆಂದ ಮಾಡಿ ಪುಂಡಿ ಕಟ್ಟಿ ಅದಾದ ನಂತರ ಇದನ್ನೊಂದು 20 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕಾಗ್ತದೆ. ಸೊ 20 ನಿಮಿಷ ಆಗುವಾಗ ಪುಂಡಿ ನೀಟಾಗಿ ಬೆಂದಿರ್ತದೆ. ನೋಡ್ಬೋದು ನೀವು, ಹೇಗೆ ಕಾಣ್ತಾ ಉಂಟಲ್ವ. ಸೊ ಈ ಪುಂಡಿಯನ್ನು ಹೀಗೆ ತಿನ್ನಲಿಕ್ಕೆ ಸಹ ತುಂಬ ರುಚಿಯಾಗಿರ್ತದೆ. ಬಟ್ ನಾವಿವತ್ತು ಪ್ರಾನ್ಸ್ ಗಸಿ ಮಾಡ್ತಿರೋದ್ರಿಂದ ಸೊ ಮಸಾಲ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಸಾಮಗ್ರಿಗಳನ್ನು ತೆಗೆದಿಟ್ಕೊಂಡಿದ್ದೇನೆ. ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅದೇ ರೀತಿಯಾಗಿ ನೋಡ್ಬೋದು ನೀವು ಬಡೆ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಬೇಕು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಅರ್ಧ ನೀರುಳ್ಳಿ. ಇದಿಷ್ಟನ್ನು ನಾವು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡೆ. ದೊಡ್ಡ ಪ್ರಾನ್ಸ್ ಸಿಕ್ಕಿದೆ. ಇದೆಲ್ಲ ಒಂದು ಸ್ವಲ್ಪ ಚಿಕ್ಕ ಕಟ್ ಮಾಡಿಕೊಂಡು ಅರಶಿನ, ಉಪ್ಪು, ಸ್ವಲ್ಪ ಬಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ಇಟ್ಟೆ. ಒಗ್ಗರಣೆಗೆ ನೀರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕಾಯಿ ಮೆಣಸು ರೆಡಿ ಮಾಡಿಟ್ಕೊಂಡೆ. ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿದೆ. ಅದಾದ ನಂತರ ತುಪ್ಪ ಬಿಸಿ ಆದ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಒಂದು ಕಾಯಿ ಮೆಣಸು, ನೀರುಳ್ಳಿ ಹಾಕ್ಕೊಂಡು ಚೆಂದ ಸ್ವಲ್ಪ ಕಂದು ಬಣ್ಣಕ್ಕೆ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಬಹುದು ಇದು ಕಂದು ಬಣ್ಣಕ್ಕೆ ಬಂದಿದೆ. ಅದಾದ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಾಕಿದ ಕೂಡಲೇ ನಾವು ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಸೊ ಉಪ್ಪು ಹಾಕ್ಕೊಂಡೆ. ಅದಾದ ನಂತರ ಸ್ವಲ್ಪ ಟರ್ಮರಿಕ್, ಗರಂ ಮಸಾಲ, ಇದು ಸ್ವಲ್ಪ ಮೇಯ್ನ್. ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಚೆಂದ ಮಾಡಿ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಕೈಯಾಡಿಸಬೇಕು. ಇದು ಸಾಫ್ಟ್ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವೋ ಪ್ರಾನ್ಸ್ ಕಟ್ ಮಾಡಿ ಅದೆಲ್ಲ ಪ್ರಾನ್ಸನ್ನು ಹಾಕಿ ಒಂದು ಚೆಂದ ಮಿಕ್ಸ್ ಕೊಟ್ಟು 1 ನಿಮಿಷ ಮುಚ್ಚಿಡಿ. ಅದಾದ ನಂತರ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಮಸಾಲೆ, ಆ ಮಸಾಲೆಯನ್ನು ಹಾಕಿ ಚೆಂದ ಮಾಡಿ ಕುದಿಸಬೇಕು. ಸರಿಯಾಗಿ ಕುದಿಬೇಕು. ಅದು ಕುದ್ದ ಮೇಲೆ ಪುಂಡಿ ಸಹ ಬೆಂದು ರೆಡಿಯಾಗಿರ್ತದೆ. ಸೊ ಮಸಾಲೆ ಎಲ್ಲ ಚೆಂದ ಕುದಿ ಬಂದ ಮೇಲೆ ಅದಕ್ಕೆ ಒಂದೊಂದಾಗಿ ಪುಂಡಿಗಳನ್ನು ಹಾಕ್ಕೊಳ್ಬೇಕು. ಎಲ್ಲ ಪುಂಡಿಯನ್ನು ಹಾಕಿ ಒಂದು ಚೆಂದ ಮಿಕ್ಸ್ ಕೊಡ್ತಾ ಇರಬೇಕು. 1-2 ನಿಮಿಷ ಪುಂಡಿ ಹಾಕಿದ ಮೇಲೆ ಸಹ ಹಾಗೆಯೇ ಬಿಡಬೇಕು. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕಟ್ ಮಾಡಿ. ಸೊ ಎಲ್ಲ ಪುಂಡಿಯನ್ನು ಸಹ ನಾನು ಇಲ್ಲಿ ಹಾಕ್ಕೊಂಡೆ. ನೋಡ್ಬೋದು ನೀವು, ಈ ಪುಂಡಿ ಟ್ರಸ್ಟ್ ಮೀ ಹಾಗೆಯೇ ತಿನ್ನಲಿಕ್ಕೆ ಸಹ ಸಖತ್ ಟೇಸ್ಟಿಯಾಗಿರ್ತದೆ. ಚಿಕನ್ನೊಟ್ಟಿಗೆ ಮಾಡಬಹುದು, ಮರವಾಯಿ ಒಟ್ಟಿಗೆ ಮಾಡಬಹುದು, ಅದೇ ರೀತಿಯಾಗಿ ನಾರ್ಮಲ್ ಆಗಿ ಸಾರಲ್ಲಿ ಸಹ ಮಾಡಬಹುದು. ಸಖತ್ ಟೇಸ್ಟಿಯಾಗಿರ್ತದೆ. ಮರವಾಯಿದು ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಸಹ. ಎಟ್ಟಿಯಲ್ಲಿ ಸಹ ಒಂದು ಸರ್ತಿ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರ್ತದೆ. ಎಲ್ಲರ ಫೇವ್ರೇಟ್ ಫುಡ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟು ಸಖತ್ತಾಗಿ ರುಚಿಯಾಗಿ ಬರ್ತದೆ. ಖಂಡಿತ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ಅದೇ ರೀತಿಯಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಕ್ಕುವ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.